ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸೆಕೆಂಡ್ ಡೇ ಐಸ್ಲ್ಯಾಂಡಲ್ಲಿ. ಸೆಕೆಂಡ್ ಡೇಯಲ್ಲಿ ಫಸ್ಟ್ ಸ್ಪಾಟ್ ಬಂದುಬಿಟ್ಟು ಕೆರಿಯೋ ಕ್ರೇಟರ್ ಅಂತ. ಸೊ ಕ್ರೇಟರ್ ಅಂದರೆ ಏನಪ್ಪ ಅಂದರೆ ವಾಲ್ಕ್ಯಾನಿಕ್ ಎಕ್ಸ್ಪ್ಲೋರ್ಡ್ ಆದಾಗ ಅಲ್ಲಿ ಬಿಡೋ ಮಾರ್ಕಿಗೆ ಕ್ರೇಟರ್ ಅಂತಾರೆ. ಇದು ಆ್ಯಕ್ಚುಲಿ ನಾವು ಇದಕ್ಕೆ ಪೇ ಮಾಡ್ತಾ ಇದ್ದೀವಿ. ನಾವು ನಿನ್ನೆ ನೋಡಿರೋ ಯಾವ ಸ್ಪಾಟಿಗೂ ಪೇ ಮಾಡಿದ್ದಿಲ್ಲ, ಪಾರ್ಕಿಂಗಿಗಷ್ಟೇ. ಬಟ್ ಇಲ್ಲಿ 700 ಕ್ರೋನಾ ಇದೆ, ಆಲ್ಮೋಸ್ಟ್ €4. ನೋಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊತಿದ್ದೀವಿ. ಲೆಟ್ಸ್ ಗೋ. ಹೆಂಗಿದೆಲ್ಲ ಫುಲ್ ಸುತ್ತ ಇದು ಮಧ್ಯ ನೀರು ಅಲ್ವಾ? ಇದು ಯಂಗ್ ಫಾರ್ಮ್ಯಾಟ್, ಏನೋ ಇದು ಕ್ರೇಟರ್. ಇದು ಕ್ರೇಟರು ಅಲ್ಲಿ ಬರ್ದಿದ್ದ ಪ್ರಕಾರ 6500 ಇಯರ್ಸ್ ಎಗೋ ಇಲ್ಲೊಂದು ವಾಲ್ಕನ್ ಎರಪ್ಟ್ ಆಗಿದೆ. ಅವಾಗ ಇಲ್ಲಿ ಈ ಕ್ರೇಟರ್ ಬಂದಿದೆ. ಅದು ಯಂಗ್ ಗೈಸ್ ಕಮ್ ಆನ್. ಅದು ವಾಲ್ಕನ್ ಎರಪ್ಟ್ ಆದಾಗ ಅದು ಫುಲ್ ಎಲ್ಲ ಓಪನ್ ಆಗುತ್ತಲ್ಲ, ಅವಾಗ ವಾಲ್ಕನ್ ಎಲ್ಲ ಎರಪ್ಟ್ ಆಗಿ ಖಾಲಿ ಆದಮೇಲೆ ನೋಡಿದೆಲ್ಲ ವಾಲ್ಕನ್ ಸೆಡಿಮೆಂಟೇಷನ್, ಇವೆಲ್ಲ ಲಾವಾ ರಾಕ್ಸ್ ಅಂತಾರಲ್ಲ, ಇದೆ ಅದು. ಸೊ ಈ ಲಾವಾ ರಾಕ್ಸ್ ಹೋಗಿ ಅದು ಆ ಗುಂಡಿನ ಪ್ಯಾಕ್ ಮಾಡಿದೆ. ಅದಾದಮೇಲೆ ಮಳೆ ಬಂದು ಇವಾಗ ಈ ಥರ ನೀರು ಫಾರ್ಮ್ ಆಗಿದೆ. ಇವತ್ತಿನ ಸೆಕೆಂಡ್ ಸ್ಪಾಟ್ ಬಂದ್ಬಿಟ್ಟು ಫಾಲ್ಸು, ಸೆಲ್ ಜಲಾನ್ ಫಾಲ್ಸ್ ಅಂತ. ನನ್ನ ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ಸಾರಿ, ಬಟ್ ಸ್ಕ್ರೀನಲ್ಲಿ ಹಾಕಿರ್ತೀವಿ ಅದ್ರ ಹೆಸರುಗಳು. ನಾವು ಲಾಸ್ಟ್ ವ್ಲಾಗಲ್ಲಿ ಹಾಕಿಲ್ಲ, ಕೆಲವರು ಕಮೆಂಟ್ ಮಾಡಿದ್ದಾರೆ ಸಪ್ರೇಟಾಗಿ. ಸೊ ಇನ್ಮೇಲೆ ಲೊಕೇಶನ್ನ ಸ್ಕ್ರೀನಲ್ಲಿ ಹಾಕ್ತೀವಿ. ಬಟ್ ತುಂಬಾ ಕ್ರೌಡ್ ಇದೆ. ಹೆಂಗನ್ಸ್ತಿದೆ ನಿಮಗೆ? ಚೆನ್ನಾಗಿದೆ. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಕಷ್ಟ, ಆಮೇಲೆ ಈ ಟೂರಿಸ್ಟ್ ಟ್ರಾವೆಲರ್ಸ್ ಬಸ್ಸು ಎಲ್ಲ ಬಂದ್ಬಿಟ್ಟಿದೆ. ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಅಂತ ಹೇಳ್ತಾರೆ. ಅಲ್ಲಿ ಹತ್ರ ಹೋದಾಗ ಇನ್ನೂ ತುಂಬ ಇರುತ್ತೆ ಅಂತ. ಓಕೆ, ಹತ್ರ ಹೋಗಿ ನೋಡೋಣ. ಎಷ್ಟು ಫೋರ್ಸಲ್ಲಿ ಬರ್ತಾ ಇದೆ. ನನ್ನ ಮುಖನ ತೋರ್ಸೋಣ ಇರುವ ಅಲ್ಲಿ ನೋಡಲಿ, ಎಷ್ಟು ಅಲ್ಲಿ ಫೋರ್ಸ್ ತೋರಿಸಲಿ ಕೆಳಗಡೆ ಬರ್ತಾ ಇರೋದು. ಓ ಮೈ ಗಾಡ್, ಸಕ್ಕತ್ತ ಇದೆ. ಆ್ಯಕ್ಚುಲಿ ನಾವು ಸ್ವಿಟ್ಜರ್ಲೆಂಡ್ ಫಾಲ್ಸಿಗೆ ಇಷ್ಟ ಹತ್ರ ಇಷ್ಟು ಫೋರ್ಸ್ ಇಲ್ಲ. ಆ್ಯಕ್ಚುಲಿ ಅದು ತುಂಬ ಮೇಲಿಂದ ಬರುತ್ತಲ್ಲ, ಇದೇ ತುಂಬ ಚೆನ್ನಾಗಿದೆ. ನಮ್ಮ ಮುಖ ನೋಡಿ ಫುಲ್ ನೀರಾಗೋಗ್ಬಿಡಿದೆ. ಇವಾಗ ಅಲ್ಲಿ ಹಿಂದೆ ಅಲ್ಲಿ ತೋರಿಸು, ಝೂಮ್ ಮಾಡಿ. ಅಲ್ಲಿ ಹಿಂದೆ ಎಲ್ಲ ಹೋಗ್ತಿದ್ರಲ್ಲ, ಇವಾಗ ಅಲ್ಲಿ ಹೋಗೋಣ. ಹಿಂದಗಡೆ ಆ ಫಾಲ್ಸ್ ಹಿಂದಗಡೆ ಹೋಗೋಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಪಾತೆಲ್ಲ ಹತ್ಕೊಂಡು ನಾವು ಅಲ್ಲಿ ಮೇಲ್ಗಡೆ ಹೋಗಿ ಅಲ್ಲಿ ಫಾಲ್ಸ್ ಹಿಂದಗಡೆ ಜನ ಇದಾರಲ್ಲ, ಅಲ್ಲಿ ಹೋಗೋದು ಇವಾಗ. ಇವಾಗ ಅಲ್ಲಿ ಫಾಲ್ಸ್ ಸಂಭ್ರಮ ಮುಗಿಸ್ಕೊಂಡು ಮುಂದೆ ಯಾವುದೋ ಹಿಡನ್ ಸೀಕ್ರೆಟ್ ಫಾಲ್ಸ್ ಇದೆ ಅಂತೆ. ಸೊ ಅಲ್ಲಿ ಹೋಗುವ ಅಂತ ಹೋಗ್ತಾ ಇದ್ದೀವಿ.
ಅಲ್ಲಿದೆ ನೋಡಿ ಫಾಲ್ಸ್. ಬಾಯ್ ಬಾಯ್ ಫಾಲ್ಸ್. ಅಲ್ಲ ನಾವು ಹೋಗ್ತಾ ಇರೋದು ಇಡನ್ ಫಾಲ್ಸ್ ಅಂದ್ರೆ ಇಷ್ಟೊಂದ್ ಜನ ಹೋಗ್ತಾರೆ. ಅದ್ ಹೆಂಗೆ ಸೀಕ್ರೆಟ್ ಆಯ್ತು ಇಡನ್ ಇಷ್ಟು ಜನ ಹೋಗ್ತಾ ಇದಾರೆ? ನನಗೆ ಗೊತ್ತಿಲ್ಲ, ಬಟ್ ಗೂಗಲ್ ಪ್ರಕಾರ ಇಡನ್ನು. ನಮ್ನಿತ್ತಂಗೆ ಸಂಭ್ರಮ ಅಂದರೆ ಕಲ್ಗಳು ಸಿಕ್ತಿದ್ದಾವೆ ಎಷ್ಟೊಂದು, ಅದನ್ನು ಬಿಸಾಕೋದು ನೀರಿಗೆ, ಅದೇ ಒಂದು ದೊಡ್ಡ ಸಂಭ್ರಮ ಅವನಿಗೆ. ಫಾಲ್ಸ್ ಇದೆ ಅದು ಇಲ್ಲ, ಅದೇ ಕ್ವೆಶನ್ಸ್ ಕೇಳ್ತಾನೆ. ಇಲ್ಲಿ ಫಾಲ್ಸ್ ಯಾಕೆ ಅಷ್ಟು ಫೋರ್ಸ್ ಇಲ್ಲ, ಅಲ್ಲಿ ಫಾಲ್ಸ್ ಯಾಕೆ ಅಷ್ಟು ಇದು ಇದೆ ಅಂತ ನೋಡೋಣ. ನಮ್ಮ ನವನೀತನ ಕ್ವೆಶನಿಗೆ ನಾನಂತೂ ಆನ್ಸರ್ ಮಾಡಿದ್ದೀನಿ. ಏನೋ ಗುಹೆ ಒಳಗೆ ಹೋಗ್ತಿದ್ದೀರಾ? ಸೀಕ್ರೆಟ್ ಫಾಲ್ಸ್ಗಾ? ಹಾಂ, ಓಕೆ ಓಕೆ. ಸೊ ರಿಯಲಿ ಸೀಕ್ರೆಟ್ ಆಗಿದೆನಾ ಇದು? ನವನೀತ್ ಏನ್ ಕಲ್ಲು ಹುಡುಕ್ತಾ ಇದ್ದಾನ? ಓ ಮೈ ಗಾಡ್, ಈ ತರ ಗುಹೆ ಒಳಗಡೆ ಇಡನ್ ಸೀಕ್ರೆಟ್ ಫಾಲ್ಸ್ ಅಲ್ಟಿಮೇಟ್ ಆಗಿದೆ. ನಂಗೆ ಗೊತ್ತಿಲ್ಲ ವಿಡಿಯೋ ಎಷ್ಟು ಮಟ್ಟಿಗೆ ಇದನ್ನ ಕ್ಯಾಪ್ಚರ್ ಮಾಡಿಸಿದೆ ಅಂತ, ಬಟ್ ನಮಗೆ ಇಲ್ಲಿರೋರಿಗೆ ಈ ಗುಹೆ ಒಳಗೆ ಬಂದಾಗ ನೀರು ಒಳಗಡೆಯಿಂದ ಇಷ್ಟು ಫೋರ್ಸ್ಫುಲ್ ಆಗಿ ಅಲ್ಟಿಮೇಟ್. ಸೀರಿಯಸ್ಲಿ ಇಟ್ಸ್ ಅ ವೆರಿ ಗುಡ್ ಸೀಕ್ರೆಟ್ ಪಕ್ಕ. ಬಟ್ ನನಗೆ ರಿವ್ಯೂ ತೋರಿಸ್ತೀವಿ, ನೀವೇನಾದರೂ ಬಂದರೆ ಪಕ್ಕ ಈ ಪ್ಲೇಸಿಗೆ ಬನ್ನಿ, ಸ್ಕ್ರೀನಲ್ಲಿ ಹಾಕಿರ್ತೀವಿ ಯಾವ ಪ್ಲೇಸು ಅಂತ. ನಮ್ಮಿತ್ತು ಒಳಗಡೆ ಬಂದಿಲ್ಲ ಅವನಿಗೆ ಆಲ್ರೆಡಿ ಅಲ್ಲಿ ನೀರು ಜಾಸ್ತಿ ಆಗಿ ತೋಯಿಸ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ದಾನೆ. ಸೊ ಇದು ಗುಹೆಯಿಂದ ಹೊರಗಡೆ ಹೋಗೋ ದಾರಿ ಹೆಂಗಿದೆ ನೋಡಿ, ದಾರಿ ವಾವ್, ಇಷ್ಟು ಚೆನ್ನಾಗೆ. ಓ ಮೈ ಗಾಡ್, ನಿಜ ಇಲ್ಲೇ ಇರ್ಬೇಕನ್ಸ್ತಿದೆ. ಸೂಪರ್ ಆಗಿದೆ. ಇವಾಗ ಇನ್ನೊಂದು ಫಾಲ್ಸ್ಗೆ ಹೋಗ್ತಾ ಇರೋದಾ? ಸ್ಕೋಗಾ ಫಾಲ್ಸ್. ಸ್ಕೋಗಾ ಫಾಲ್ಸ್. ಫಾಸ್ ಇವತ್ತು ಫುಲ್ ಫಾಸ್. ಎಲ್ಲ ಕಡೆ ಜನ, ತುಂಬಾ ಜನ ಇದಾರೆ. ಇದಾದ್ಮೇಲೆ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಲ್ವಾ ಲಾಸ್ಟ್. ಚೆನ್ನಾಗಿದೆ ಸರೌಂಡಿಂಗ್, ಸಕ್ಕತ್ತಾಗಿದೆ ನೋಡಕ್ಕೆ. ಸ್ಕೋಗಾ ಫಾಲ್ಸ್ ಎಷ್ಟು ಫೋರ್ಸ್ ಇದೆ ಅಂದ್ರೆ ನಾವು ಹತ್ರ ಹೋಗಕ್ಕೂ ಆಗಲ್ಲ, ಅದು ಪುಷ್ ಮಾಡ್ತಾ ಇದೆ ನೀರು, ಅಷ್ಟು ಫೋರ್ಸ್ ಇದೆ. ನೀವು ನೀರು ನೋಡ್ತಾ ಇದ್ರ ಹತ್ರ ಯಾರು ಹೋಗ್ತಾಗ್ತಿಲ್ಲ, ನೀವೇ ನಮ್ಮನ್ನ ಪುಷ್ ಮಾಡ್ತಾ ಇದೆ. ನಾನು ನಿಜ ನನ್ ಮೇ ಬಿ ನನ್ನ ಜಾಕೆಟೇ 2 kg ಇದೆ ಅನ್ಸುತ್ತೆ, ನನ್ನ ಸೇರಿಸಿ ಪುಷ್ ಮಾಡ್ತಾ ಇದೆ, ಅಷ್ಟು ಫೋರ್ಸ್ ಇದೆ ನೀರು. ಬಟ್ ಸಗದ ಇದೆ. ಬ್ಲಾಕ್ ಇದೆ. ನಾನಂತೂ ಬ್ಲಾಕ್ ಕಲರ್ ಸ್ಟ್ಯಾಂಡ್ ಫಿಶ್ ಯಾವಾಗ ನೋಡಿದ್ದಿಲ್ಲ. ಅಲ್ಲಿ ಹೋಗಣ್ವಾ ಬೀಚ್ ಹತ್ರ? ಅಲ್ಲೆಲ್ಲ ಹೋಗಕ್ಕಾಗಲ್ಲ. ಏಯ್ ಹೋಗ್ಬೋದು, ಆ ಕಡೆ ಹೋಗ್ತಾ ಇದಾರೆ, ಹೋಗೋಣ ಆಮೇಲೆ. ಏ ಅಲ್ಲಿ ನೋಡಲ್ಲಿ, ಅದು ಸೇಮ್ ಆನೆ ತರ ಇಲ್ವಾ? ಆನೆ ನೀರ್ ಕುಡಿಯೋ ತರ ಕಲ್ಲು.
ಎಸ್ ಎಸ್ ತಗದಿದ್ದೀರಾ ಸಕ್ಕತ್ತಾಗಿದೆ. ದೂರ ಮಾಡ್ಲಿರಲ್ಲ. ನೀರ್ ನೋಡಲಿ ಎಷ್ಟು ಒಂಥರ ಗ್ರೀನ್ ಟ್ರಾನ್ಸ್ಪರೆಂಟ್ ಇದೆ ಬೀಚ್ ಅಲ್ವಾ, ಗ್ರೀನ್ ಕಲರ್ ಆಗಿ. ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಅಲ್ವಾ. ಅದೇ ನೋಡೋಣ. ಬರ್ಡ್ಸ್ ಗಳು ನೋಡವೆಲ್ಲ ಹೆಂಗೆ ಕೂತಿದೆ. ಹೌದಲ್ಲ, ಯಾವ ಬರ್ಡ್ಸ್ ಅದು? ಯಾವ ಬರ್ಡ್ ಗೊತ್ತಿಲ್ಲ, ಬಟ್ ಚೆನ್ನಾಗಿದಾವೆ. ನಂಗೆ ನೀರ್ ಇಷ್ಟ ಆಯ್ತು, ಚೆನ್ನಾಗಿದೆ. ಐಸ್ಲ್ಯಾಂಡ್ ವಿಂಡ್ ಬಗ್ಗೆ ತುಂಬ ಕೇಳಿದ್ದೆ, ಬಟ್ ಎಕ್ಸ್ಪೀರಿಯನ್ಸ್ ಆಯಿತು. ವಾಕ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಯಾರಿಗೂ, ಅದು ತಳ್ತಾ ಇತ್ತು. ನನ್ನ ಆ ಜಾಕೆಟೇ 1-2.5 kg ಇದೆ, ಬಟ್ ಸಖತ್ ಫೋರ್ಸ್ ಇತ್ತು. ನಾವಿವಾಗ ಹೋಗ್ತಾ ಇರೋ ಹಳ್ಳಿ ಫುಲ್ ಗ್ಲೇಷಿಯರಿಂದನೇ ತುಂಬಿಕೊಂಡಿದೆ. ಇದು ಆನ್ ದ ವೇ ಹೋಗ್ತಾ ಇರುವಾಗ ಕಂಡಿದ್ದು. ಇದು ಯುರೋಪಲ್ಲೇ ಐಸ್ಲ್ಯಾಂಡಲ್ಲಿ ಲಾರ್ಜೆಸ್ಟ್ ಗ್ಲೇಷಿಯರ್ ಇರೋದು. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಇದೆಷ್ಟರ ಮಟ್ಟಿಗೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಿದ್ದಾನೋ ಗೊತ್ತಿಲ್ಲ, ಬಟ್ ಇಟ್ ವಾಸ್ ವೆರಿ ಗುಡ್ ಫೀಲ್. ಇವಾಗ ಅದನ್ನ ಹತ್ರನೂ ಹೋಗಿ ನೋಡುವ ಹೆಂಗಿರುತ್ತೆ ಅಂತ. ಅದು ಫುಲ್ ಬ್ಲೂಯಿಶ್ ಶೈನಿಂಗ್ ಸನ್ಲೈಟ್ಗೆ ಸಕ್ಕತ್ತಾಗಿ ಅನಿಸ್ತಿದೆ. ಕ್ಯಾಮ್ರಾದಲ್ಲಿ ಅದು ಕಲರ್ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಿಲ್ಲ. ನೋಡಿ ಇಲ್ಲಿ ಐಸ್ಬರ್ಗ್ಗಳಿವು ಎಷ್ಟು ದೊಡ್ಡದು ಐಸ್ಬರ್ಗ್ಸ್ ಇದೆ. ಅದು ನೀರೊಳಗೆ ಇನ್ನೂ ಎಷ್ಟು ಡೀಪ್ ಇದೆ ಅಂತ ಗೊತ್ತಿಲ್ಲ. ಆಮೇಲೆ ಇದು ವಿಡಿಯೋದಲ್ಲಿ ಇದು ನೀರು ಗ್ರೀನಾಗಿ ಕಾಣಿಸ್ತಿದೆನೋ ಎಲ್ಲ ಗೊತ್ತಿಲ್ಲ, ಬಟ್ ಇದೆ ಹೆವಿ ಪ್ಯೂರ್ ಗ್ರೀನಿಶ್ ಆಗಿದೆ. ಮೇ ಬಿ ಬಿಕಾಸ್ ಆಫ್ ದ ಗ್ಲೇಷಿಯರ್ ಮೆಲ್ಟ್ ಆಗಿರೋದ್ರಿಂದ ಸಖತ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಫುಲ್ ಗ್ರೀನಿಶ್ ಇದೆ. ತುಂಬಾ ಐ ಮೀನ್ ವಿಡಿಯೋದಲ್ಲಿ ನಿಜ ಮತ್ತೆ ಪದೇ ಯಾವಾಗಲೂ ಹೇಳ್ತೀನಿ, ಬಟ್ ಇಟ್ಸ್ ಎ ವೆರಿ ಟ್ರೂ ಥಿಂಗ್. ವಿಡಿಯೋದಲ್ಲಿ ಇದು ಕ್ಲೀನಾಗಿ ಕ್ಯಾಪ್ಚರ್ ಆಗ್ತಿಲ್ಲ. ಇವಾಗ ಇದು ಇಲ್ಲಿಂದ 10 minutes ಸ್ವಲ್ಪ ವಾಕ್ ಮಾಡಿದರೆ ನಿಮಗೆ ಡೈಮಂಡ್ ಬೀಚ್ ಸಿಗುತ್ತೆ. ಹೋಪ್ಫುಲಿ ನಿಮಗೆ ಯಾವುದಾದ್ರು ಡೈಮಂಡ್ ಸಿಗುತ್ತೆ, ನೋಡೋಣ. ನವನೀತ್, ಹಾಯ್. ಅಲ್ಲಿರೋದು ಎಲ್ಲನೂ ಐಸ್ಬರ್ಗ್ಸ್. ಅದೇ ನಮ್ಗೆ ತೋರಿಸಿದ್ನಲ್ಲ ಐಸ್ಬರ್ಗು, ಸೊ ಅಲ್ಲಿಂದ ಒಂದು 600 meters ಮುಂದೆ ಬಂದೀವಿ ಒಂದು ಟ್ರೈಲ್ಗೆ. ಇಲ್ಲೊಂದು ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಅಪೋಸಿಟ್ ಸೈಡು ಹೋಗ್ತೀವಿ. ಇಲ್ಲಿ ಬೋಟ್ ರೈಡ್ ಕೂಡ ಮಾಡ್ತಾರೆ, ಯಾರಿಗೆ ಇಂಟ್ರೆಸ್ಟ್ ಇದೆನೋ ಐಸ್ಬರ್ಗ್ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿ ನೀರು ಪ್ಯೂರ್ ನೀರೆಲ್ಲ ಇದು ತೋರಿಸ್ತಾರೆ. ಮುಂಚೆನೇ ಬುಕ್ ಮಾಡಿದರೆ ಬೆಟರು, ಇಲ್ಲ ಸ್ಪಾಟ್ಸ್ ಇದ್ದರೆ ಕೊಡ್ತಾರೆ. ವೀಕೆಂಡ್ ಆದರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ತುಂಬಾ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ಬೀಚ್ಗಳೆಲ್ಲ ಏನಂದರೆ ಯಾರೂ ಸ್ವಿಮ್ ಮಾಡೋಕ್ಕಾಗಲ್ಲ, ಜಸ್ಟ್ ನೋಡೋಕ್ಕೆ ಚೆಂದ ಅಷ್ಟೇ. ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ, ಸ್ವಿಮ್ಮಿಂಗ್ ಅಲೋ ಇಲ್ಲ, ಡೇಂಜರು, ಟೈಟ್ಸ್ ಎಲ್ಲ ಜಾಸ್ತಿ ಇದೆ, ವೇವ್ಸ್ ಜಾಸ್ತಿ ಬರುತ್ತೆ. ಆಮೇಲೆ ಮೇನ್ ಥಿಂಗ್ ಕೋಲ್ಡ್, ತುಂಬಾ ಕೋಲ್ಡ್ ಇರುತ್ತೆ, ನಿಮ್ಮ ಕೈ ಫ್ರೀಸ್ ಆಗೋಗುತ್ತೆ ಮುಟ್ಟಕ್ಕೂ. ಸೊ ಸ್ವಿಮ್ಮಿಂಗ್ ಮಾಡೋದು ತುಂಬಾ ಕಷ್ಟ ಇದೆ. ನೋಡೋಣ ಆ ಕಡೆ ಸೈಡ್ ಹೋಗಿ ಹೆಂಗಿರುತ್ತೆ ಅಂತ. ಇವಾಗ ಅಪೋಸಿಟ್ ಸೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ಸ್ಯಾಂಡ್ ನೋಡಿ ಎಷ್ಟು ಬ್ಲ್ಯಾಕ್ ಇದೆ, ಡಾರ್ಕ್ ಬ್ಲ್ಯಾಕ್, ಆಮೇಲೆ ತುಂಬಾ ಸ್ಮೂತ್ ಕೂಡ ಇದೆ. ಇದು ಆ್ಯಶಿಂದ ತುಂಬಿಕೊಂಡಿರೋದಂತೆ. ಇಟ್ಸ್ ಎಕ್ಸಾಕ್ಟ್ಲಿ ನಾಟ್ ಎ ಸ್ಯಾಂಡ್. ಇಲ್ಲಿ ಎರಪ್ಟ್ ಆಗಿ ಆಗ್ತಾ ಇರುತ್ತಲ್ವ, ಸೊ ಇದು ಎಲ್ಲನೂ ಆ್ಯಶ್ ಥ್ರೂ ಆಗಿರೋದು. ಇದು ಸ್ಯಾಂಡ್ ಬಂದ್ಬಿಟ್ಟು ಒಳ್ಳೆ ಮಾರ್ಬಲ್ ಫಿನಿಶಿಂಗ್, ಅಂದರೆ ನಮ್ಮ ಫ್ಲೋರಲ್ಲಿ ಹಾಕಿರ್ತೀವಲ್ಲ ಕಲ್ಲುಗಳು, ಅದೇ ಥರ ಅನಿಸ್ತಿಲ್ವ ನನಗಂತೂ ವಾಕ್ ಮಾಡುವಾಗ ಹಂಗೆ ಅನ್ನಿಸ್ತಾ ಇತ್ತು.
ಬಟ್ ಚೆನ್ನಾಗಿತ್ತು. ಅಲೆಗಳ ಸೌಂಡು, ದೊಡ್ಡ ಅಲೆಗಳು, ಪ್ರಶಾಂತವಾಗಿದೆ, ಜನನೂ ಅಷ್ಟಿಲ್ಲ. ಒಳ್ಳೆ ಸನ್ಸೆಟ್ ಆಗಲ್ಲ ಇಲ್ಲಿ, ಆದರೆ ಈವ್ನಿಂಗ್ ಟೈಮಲ್ಲಿ ಹೋಗಿದ್ರಿಂದ ತುಂಬ ಇನ್ನೂ ಚೆನ್ನಾಗಿ ಅನಿಸ್ತಾ ಇತ್ತು. ಆಮೇಲೆ ಈ ಥರ ಐಸ್ ಕ್ಯೂಬ್ಸ್ ಇರೋದು, ಐಸ್ ಬರ್ಗ್ಸ್ ನಾವು ನೋಡಿದ್ದಿಲ್ಲ. ಸೊ ನನಗಂದ್ರೆ ತುಂಬಾ ಚೆನ್ನಾಗಿ ಅನಿಸ್ತು. ಅಲ್ಲದೆ ಫಸ್ಟ್ ಆಫ್ ಆಲ್ ನನಗೆ ನೀರಂದರೆ ತುಂಬ ಇಷ್ಟ. ಅದು ಸಮುದ್ರ ಅಂದರೆ ಇಟ್ ಮೇಕ್ಸ್ ಮೀ ಹ್ಯಾಪಿ ಆ್ಯಂಡ್ ಗಿವ್ಸ್ ಪೀಸ್. ಸೊ ಐ ವಾಸ್ ಎಂಜಾಯಿಂಗ್ ಎವ್ರಿ ಬಿಟ್ ಆಫ್ ಮೂಮೆಂಟ್. ಹೇಳಿದ್ವಲ್ಲ ಬೋಟ್ ರೈಡ್ ಅಂತ, ಇದೇ ಬೋಟ್ ನೋಡಿ ಹೆಂಗಿದೆ. ಇದು ಬೋಟ್ ಕಮ್ ಬಸ್. ಇದು ಲ್ಯಾಂಡಲ್ಲಿ ಬಸ್ ಥರ ಯೂಸ್ ಮಾಡ್ತಾರೆ, ಎಲ್ಲ ಜನ ಹತ್ಸ್ಕೊಂಡು ಅಲ್ಲಿ ಒಂದು ಸ್ಪಾಟ್ ಇದೆ, ಅಲ್ಲಿ ತನಕ ಇದನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಅದೇ ಸ್ಪಾಟ್, ಅಲ್ಲಿ ತನಕ ರೋಡ್ ಇದೆಯಲ್ಲ, ರೋಡಲ್ಲಿ ಇದು ಬಸ್ ಥರ ಹೋಗುತ್ತೆ. ಅದಾದಮೇಲೆ ನೀರಲ್ಲಿ ಎಂಟ್ರ್ ಆದ ತಕ್ಷಣ ಹಿಂದೆಗಡೆ ಇಂಜಿನ್ ಇದೆ, ಸೈಲೆನ್ಸರ್ ತುಂಬ ದೊಡ್ಡದಿದೆ, ಅಲ್ಲಿ ಕಾಣಿಸ್ತಾ ಇದೆ ಸೈಲೆನ್ಸರ್, ಅದೇ ಸೈಲೆನ್ಸರು. ಸೊ ಅಲ್ಲಿ ಬೋಟಾಗಿ ಕನ್ವರ್ಟ್ ಆಗುತ್ತೆ. ಮಾಮೂಲಿ ಬೋಟ್ ಹೆಂಗೆ ಹೋಗುತ್ತೋ ಹಿಂದೆಗಡೆ ರೋಟ್ರೆಲ್ಲ ಇದೆ, ಹೋಗ್ತಾರೆ. ಐಸ್ಬರ್ಗ್ ತುಂಬ ಹತ್ತಿರದಿಂದ ಕಾಣಿಸುತ್ತೆ ಇದರಲ್ಲಿ ಹೋದರೆ. ನಾವು ಹೈಕ್ ಮುಗಿಸ್ಕೊಂಬರೋದು ಲೇಟ್ ಆಯಿತು, ಹಾಗಾಗಿ ಇಲ್ಲೂ ಮಾಡೋಕ್ಕಾಗಲಿಲ್ಲ. ಎಷ್ಟು ಪ್ರಶಾಂತವಾಗಿ ಚೆನ್ನಾಗಿದೆ ಅಲ್ವಾ. ಅಲ್ಲೆಲ್ಲ ಶೀಪ್ ಇದೆ, ಕುದುರೆ ಇದೆ. ಸೊ ಇವತ್ತಿನ ನೈಟು ನಮಗೆ ಇಲ್ಲಿ ನಾವು ಇರೋದು ಈ ಮನೆಯಲ್ಲಿ 1 ಡೇ ಸ್ಟೇ. ಬಟ್ ಸೂಪರ್ ಆಗಿದೆ. ಹಿಂದ್ಗಡೆ ಫಾಲ್ಸ್ ಇದೆ, ಸಖತ್ತಾಗಿದೆ. ಆ ಕಡೆ ಬೀಚ್. ನನಗೆ ಮಧ್ಯರಾತ್ರಿ ಏನಕ್ಕೋ ಎಚ್ಚರ ಆಯಿತು. ಅಯ್ಯೋ ಇದೇನು ಬೆಳಕಾಗೋಗಿದೆ ಆಲ್ರೆಡಿ ಅಂತ ನೋಡಿದರೆ ಇನ್ನೂ 2:30 ಆದರೆ ಎಷ್ಟು ಬೆಳಕಿತ್ತು. ಆಮೇಲೆ 3:30 ಅಷ್ಟೊತ್ತಿಗೆ ಫುಲ್ ಮಧ್ಯಾಹ್ನ ಹತ್ರ ಆಗೋಗಿರುತ್ತೆ. ಇಲ್ಲಿ ಪ್ರೊಬಬ್ಲಿ ಸನ್ಸೆಟ್ಟೇ ಆಗಲ್ಲ ಅನಿಸುತ್ತೆ. ಸಾರಿ, ನನ್ನ ವಾಚ್ ಓಕೆ 2:23. ನಿಜ. ಒನ್ ಟಿಪ್ ಅಂದರೆ ಐ ಮಾಸ್ಕ್ ತೊಗೊಂಬನ್ನಿ ಐಸ್ಲ್ಯಾಂಡಿಗೆ ಬರುವಾಗ. ಇವತ್ತು ನಮ್ಮದು 3rd ಡೇ ಐಸ್ಲ್ಯಾಂಡಲ್ಲಿ. ಇವತ್ತು ತುಂಬಾ ಎಕ್ಸೈಟ್ ಆಗಿದ್ದೀವಿ. ಏನಕ್ಕೆ ಅಂದರೆ ನಾವು ಗ್ಲೇಷಿಯರ್ ಹೈಕ್ ಮಾಡ್ತಿದ್ದೀವಿ, ಹೈಸ್ ಕ್ಲೈಂಬಿಂಗ್. ಆಮೇಲೆ ನಾವು ಹೋಗ್ತಾ ಇರೋ ದಾರಿನೂ ನೋಡಿ. Flip it around, make sure this is in the front, and the easiest way to put these on is I like to just lay them flat on the ground. ಹಲೋ, ವೆಲ್ಕಮ್ ಗೈಸ್. ಸೊ ಇವತ್ತಿನ ಡೇ ಫುಲ್ ಎಕ್ಸೈಟ್ ಆಗಿದೆ. ಏನಕ್ಕಂದರೆ ಗ್ಲೇಷಿಯರ್ ಹೈಕ್ ಮಾಡ್ತಿದ್ದೀನಿ ನಾನು, ಆಮೇಲೆ ನನ್ನ ಗಂಡ ಐಸ್ ಕ್ಲೈಂಬಿಂಗ್ ಮಾಡ್ತಿದ್ದಾರೆ. ಸೊ ಇದೇ ಕಾರಲ್ಲಿ ಹೋಗೋದು. ಅಲ್ಲಿ ಕಾಣಿಸ್ತಾ ಇದ್ರೆ ಅಲ್ಲಿ ಬ್ಲೂ ಐಸ್ ಇದೆಲ್ಲ, ಅದನ್ನೇ ಇವಾಗ ಕ್ಲೈಂಬ್ ಮಾಡೋದು. ನಾನು ಕ್ಲೈಂಬಿಂಗ್ ಎಲ್ಲ ಜಸ್ಟ್ ಹೈಕ್ ಅಷ್ಟೆ. ಸೊ ಎಷ್ಟು ಜನ ಗ್ಲೇಸಿಯರ್ ಹೈಕ್ ಮಾಡೋಕ್ಕೆ ಜೋಶಲ್ಲಿ ಹೋಗ್ತಾ ಇದ್ದಾರೆ. ಕಾರ್ಗಳು ಚೆನ್ನಾಗಿದೆ, ಒಳ್ಳೆ ಆಫ್ ರೋಡಿಂಗ್ ಕಾರ್ಸ್. To go on the same route. So, yeah. Okay.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ಎಂಡ್. ಈ ಗ್ಲೇಷಿಯರ್ ಹೈಕ್ದು ಐಸ್ ಕ್ಲೈಂಬಿಂಗ್ದು ಫುಲ್ ವ್ಲಾಗ್ ನೆಕ್ಸ್ಟ್ ಎಪಿಸೋಡಲ್ಲಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. ಟೇಕ್ ಕೇರ್.